ಪ್ರೀತಿಯ ಸ್ನೇಹಿತರೆ, ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರೈತರ ಆದಾಯ ಹೆಚ್ಚಿಸಲು ನಿಟ್ಟಿನಲ್ಲಿ ಮೋದಿ ಸರ್ಕಾರದ ಮಹತ್ವದ ನಿರ್ಧಾರ ಅಂತ ಹೇಳ್ತೀವಿ ಸ್ನೇಹಿತರೆ. 2026-27ನೇ ಸಾಲಿನ ಖಾರಿಫ್ ಮಾರುಕಟ್ಟೆ ಋತುವಿಗೆ ಕನಿಷ್ಠ ಬೆಂಬಲ ಬೆಲೆ MSP ಘೋಷಣೆ ಮಾಡಿದೆ. ಅಂದರೆ ನಿರ್ದಿಷ್ಟವಾದ ಒಂದು ಬೆಳೆಗಳಿಗೆ ನಿರ್ದಿಷ್ಟವಾದ ಒಂದು ಬೆಂಬಲ ಬೆಲೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ 2026-27ರ ಸಾಲಿನಲ್ಲಿ ಯಾವ್ಯಾವ ಬೆಳೆಗಳಿಗೆ ಬೆಂಬಲ ಬೆಲೆ ಅಂದರೆ ಕೇಂದ್ರ ಸರ್ಕಾರದ MSPಯಿಂದ ಘೋಷಣೆಯಾದ ಖಾರಿಫ್ ಮಾರುಕಟ್ಟೆ ಋತುವಿಗೆ ಸಂಬಂಧಪಟ್ಟ ಒಂದು ಕೇಂದ್ರ ಸರ್ಕಾರದ ಮಾಹಿತಿ ಇದೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಿದ್ದೀನಿ. ನೀವೆಲ್ಲರೂ ನನಗೆ ಏನು ಮಾಡಬೇಕಪ್ಪ ಅಂದರೆ ಸಪೋರ್ಟ್ ಮಾಡಬೇಕು. ನಮ್ಮ ಎಸ್.ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಭತ್ತ ಸಾಮಾನ್ಯ ಬೆಳೆಗೆ 2026-27ರಲ್ಲಿ ಬೆಂಬಲ ಬೆಲೆ 2441 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಭತ್ತ ಗ್ರೇಡ್ ಎ, ಒಂದು ವೇಳೆ ಭತ್ತದ ಗ್ರೇಡ್ ಎ ಉತ್ತಮವಾದ ಭತ್ತ ಇತ್ತಂದರೆ 2461 ರೂಪಾಯಿ ಇದರ ಒಂದು ಬೆಂಬಲ ಬೆಲೆ ಆಗಿರುತ್ತಾ. ಜೋಳ ಹೈಬ್ರಿಡ್ ಜೋಳ ಅಂತ ಕರಿತೀವಿ ಸ್ನೇಹಿತರೆ. ಹಳ್ಳಿ ಭಾಷೆಯಲ್ಲಿ ಹೈಬ್ರಿಡ್ ಜೋಳ ಅಂದರೆ ಜವರಿ ಜೋಳ ಮತ್ತು ಹೈಬ್ರಿಡ್ ಜೋಳ ಅಂತ ಇರ್ತೀವಿ. ಇದು ಯಾವುದಪ್ಪ ಅಂದರೆ 4023 ರೂಪಾಯಿ. ಇದು ಒಂದು 2026-27ರ ಬೆಂಬಲ ಬೆಲೆ ಆಗಿರ್ತದ. ಇದು ಕ್ವಿಂಟಲ್ ರೂಪದಲ್ಲಿ ಇರ್ತದೆ ಸ್ನೇಹಿತರೆ. ಅದೇ ರೀತಿ ಜೋಳ ಮಾಲದಂಡಿ ಅಂತ ಕರಿತೀವಿ, 4073 ರೂಪಾಯಿ ಇರ್ತಾ. ಸಜ್ಜೆ ಅಂದರೆ 2900 ರೂಪಾಯಿ ಇರುತ್ತೆ ಸ್ನೇಹಿತರೆ. 1000 ಕಡೆ 3000 ರೂಪಾಯಿ ಅಂತ ಹೇಳ್ತೀವಿ ಹಳ್ಳಿ ಭಾಷೆಯಲ್ಲಿ. ರಾಗಿ ಎಷ್ಟಪ್ಪ ಅಂದರೆ ರಾಗಿ ಬೆಂಬಲ ಬೆಲೆ ನೋಡಿ ಕ್ವಿಂಟಲ್ಗೆ 5205 ರೂಪಾಯಿ ಇದರ ಬೆಂಬಲ ಬೆಲೆಯಾಗಿದೆ. ಮೆಂಕೆಜೋಳ ನೋಡಿ 2410 ರೂಪಾಯಿ ಮೆಂಕೆಜೋಳದ ಒಂದು ಬೆಂಬಲ ಬೆಲೆ ಆಗಿರುತ್ತೆ. ತೊಗರಿ ಬೆಳೆ ಬೆಂಬಲ ಬೆಲೆ 8450 ರೂಪಾಯಿ. ಹೆಸರು ಬೆಳೆ 8780 ರೂಪಾಯಿ. ಉದ್ದು 8200. ನೆಲಗಡಲೆ 7517 ರೂಪಾಯಿ. ಸೂರ್ಯಕಾಂತಿ ಬೀಜ 8343 ರೂಪಾಯಿ, ಇದು ಕ್ವಿಂಟಲ್ ರೂಪಾಯಿ. ಸೋಯಾಬೀನ್ ಹಳದಿ ಅಂದರೆ 5708 ರೂಪಾಯಿ ಇರ್ತಾ. ಎಳ್ಳು 10,000 ನೋಡಿ ಸ್ನೇಹಿತರೆ. ಎಳ್ಳಿನ ಬೆಲೆ ಯಾವ ರೀತಿ ಇದೆ ನೋಡಿ ನೀವೇ. ಎಳ್ಳು 10,346 ರೂಪಾಯಿ ಕ್ವಿಂಟಲ್ ರೂಪಾಯಿರುತ್ತೆ ಸ್ನೇಹಿತರೆ. ಮತ್ತು ಹುಂಚೆಳ್ಳು ಅಂದಿರ್ತಾ 10,052 ರೂಪಾಯಿ, ಇದು ಸಹ ಬೆಂಬಲ ಬೆಲೆ ಆಗಿದೆ. ಹತ್ತಿ 8267 ರೂಪಾಯಿ. ಹತ್ತಿ ಮಧ್ಯಮ ಎಳೆ ಅಂತಿರ್ತಾ, ಉದ್ದದ ಎಳೆ ಅಂತ ಇರುತ್ತೆ ಸ್ನೇಹಿತರೆ. ಈ ಉದ್ದದ ಎಳೆಗೆ 8667 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.